ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ದಿನಾಂಕ 10/2/2026ರಂದು ಜೋಡು ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ಜರುಗಿತು. ಬೆಳಿಗ್ಗೆ 3 ಗಂಟೆಗೆ ಗಂಗಾಸ್ಥಳ ಪೂಜೆಯನ್ನ ನೆರವೇರಿಸಿದ ಶ್ರೀ ಗ್ರಾಮ ದೇವತೆಯ ಅರ್ಚಕರಾದ ಈರಣ್ಣ ವಿಶ್ವಕರ್ಮ, ಕಾಳಪ್ಪ ವಿಶ್ವಕರ್ಮ, ದೇವಪ್ಪ ಸಿದ್ದಾಪುರ ಹಾಗೂ ಊರಿನ ಪ್ರಮುಖರೆಲ್ಲರೂ ಸೇರಿ ಶ್ರೀ ಗ್ರಾಮ ದೇವತೆಗೆ ಮಹಾಮಂಗಳಾರತಿ ಮತ್ತು ಕರ್ಪೂರದ ಆರತಿಯನ್ನು ಬೆಳಗಿದ್ರು. ನಂತರ ಬಾಜಾ ಭಜಂತ್ರಿ ಡೊಳ್ಳು ವಾದ್ಯಗಳನ್ನು ಬಾರಿಸುತ್ತಾ ಯುವಕರೆಲ್ಲ ಸೇರಿ ಶಂಕರಿಯ ಪರ ಬಹುಬರಾಕ್ ಎಂದು ಜಯಘೋಷಗಳನ್ನು ಕೂಗುತ್ತಾ ರಥವನ್ನು ಎಳೆದು ಮುಂದೆ ಸಾಗಿದ್ರು. ಹಾಗೆ ಮುಂದೆ ಸಾಗುತ್ತಾ ಬಂದ ಜೋಡು ಗ್ರಾಮ ದೇವತೆಯ ರಥವು ಶ್ರೀ ಮಹಂತ ಸ್ವಾಮಿ ವೃತ್ತ, ವಾಲ್ಮೀಕಿ ವೃತ್ತ ಮತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ವೃತ್ತದಿಂದ ಅಗಸ್ಸಿಯ ಮುಖಾಂತರ ಪುರ ಪ್ರವೇಶವನ್ನ ಮಾಡಿದ್ರು. ತದನಂತರ 6 ಗಂಟೆಗೆ ಸದ್ರಗಟ್ಟಿಗೆ ಬಂದು ತಲುಪಿದ ಶ್ರೀ ಗ್ರಾಮ ದೇವತೆಗೆ ಹುಣಸಗಿ ಪಟ್ಟಣದ ಗಣ್ಯಾತಿ ಗಣ್ಯರು, ಊರಿನ ಹಿರಿಯರು, ರಾಜಕೀಯ ಮುಖಂಡರೆಲ್ಲರೂ ಸೇರಿ ಗ್ರಾಮ ದೇವತೆಗೆ ಮಹಾಮಂಗಳಾರತಿ ಹಾಗೂ ಕರ್ಪೂರದ ಆರತಿಯನ್ನ ಬೆಳಗಿದ್ರು. ತದನಂತರ ಹುಣಸಗಿ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳಿಂದ ಜಾತ್ರಾ ಮಹೋತ್ಸವ ಆಗಮಿಸಿದಂತ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರ. ಈ ಜಾತ್ರಾ ಮಹೋತ್ಸವಕ್ಕೆ ಹುಣಸಗಿ ಪೊಲೀಸ್ ಠಾಣೆಯ PSI ರಾಹುಲ್ ಮತ್ತು CPI ರವಿಕುಮಾರ್ ಅವರು ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಒದಗಿಸಿದ್ರು. ವರದಿ ರಾಜಕುಮಾರ್ ರಾಠೋಡ್, ನ್ಯೂಸ್ 26 ಕನ್ನಡ, ಯಾದಗಿರಿ.